ನಿಖಿಲ್ಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಲು ಜೆಡಿಎಸ್ ಪ್ಲಾನ್ ಅನ್ನ ಮಾಡ್ತಾ ಇದೆ. ನಿಖಿಲ್ಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟಲು ಜೆಡಿಎಸ್ ಇದೀಗ ಪ್ಲಾನ್ ಅನ್ನ ಮಾಡ್ತಾ ಇದೆ. ಹಾಲಿ ಮಾಜಿ ಶಾಸಕರಿಂದ ನಿಖಿಲ್ ಹೆಸರನ್ನ ಪ್ರಸ್ತಾಪ ಮಾಡಲಾಗಿದೆ. ನಿಖಿಲ್ ಸಾರಥ್ಯಕ್ಕೆ ದೊಡ್ಡಗೌಡರಿಂದಲೂ ಕೂಡ ಸಮ್ಮತಿ ಸಿಕ್ಕಿದೆ. ಈಗಾಗಲೇ ದೇವೇಗೌಡರಿಂದ ರಾಜ್ಯದಲ್ಲಿ ಪಕ್ಷ ಸಂಘಟಿಸಲು ನಿಖಿಲ್ ಅನಿವಾರ್ಯವಾಗಿದ್ದಾರೆ. ಜೆಡಿಎಸ್ ವರಿಷ್ಠರಿಗೆ ಬಹುತೇಕ ಮುಖಂಡರ ಸಲಹೆಯನ್ನ ನೀಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ನಿಖಿಲ್ಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟಲು ಜೆಡಿಎಸ್ ಈಗಾಗಲೇ ಪ್ಲಾನ್ ಅನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಹಾಲಿ ಮಾಜಿ ಶಾಸಕರಿಂದ ನಿಖಿಲ್ ಹೆಸರು ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ನಿಖಿಲ್ ಹೆಸರು ಪ್ರಸ್ತಾಪವನ್ನ ಮಾಡಲಾಗಿದೆ. ನಿಖಿಲ್ ಸಾರಥ್ಯಕ್ಕೆ ದೊಡ್ಡಗೌಡರಿಂದಲೂ ಕೂಡ ಸಮ್ಮತಿ ಸಿಕ್ಕಿದೆ ಎನ್ನಲಾಗ್ತಾ ಇದೆ. ರಾಜ್ಯದಲ್ಲಿ ಪಕ್ಷ ಸಂಘಟಿಸಲು ನಿಖಿಲ್ ಅನಿವಾರ್ಯ ಎನ್ನಲಾಗ್ತಾ ಇದೆ. ನಿಖಿಲ್ಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟಲು ಈಗಾಗಲೇ ಜೆಡಿಎಸ್ ನಾಯಕರು ಹಲವಾರು ಕಸರತ್ತನ್ನ ಕೂಡ ಮಾಡ್ತಾ ಇದ್ದಾರೆ. ಒಂದ್ ಕಡೆ ದೇವೇಗೌಡರ ಕುಡಿ ಆಗಿರೋದ್ರಿಂದ ಮೊಮ್ಮಗ ಆಗಿರೋದ್ರಿಂದ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟಬೇಕು ಎಂದು ಒತ್ತಾಯವನ್ನ ಕೂಡ ಮಾಡಿದ್ರು. ಅದರ ಬೆನ್ನಲ್ಲೇ ಇದೀಗ ಹಾಲಿ ಹಾಗೂ ಮಾಜಿ ಶಾಸಕರಿಂದಲೂ ಕೂಡ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ನಿಖಿಲ್ ಹೆಸರನ್ನ ಪ್ರಸ್ತಾಪ ಮಾಡಲಾಗಿದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ರಾಜ್ಯದಲ್ಲಿ ಪಕ್ಷವನ್ನ ಸಂಘಟಿಸಲು ನಿಖಿಲ್ ಅನಿವಾರ್ಯವಾಗಿದೆ. ಸದ್ಯಕ್ಕೆ ಅಧ್ಯಕ್ಷ ಪಟ್ಟ ಬೇಡ ಅಂತಿದ್ದಾರೆ ನಿಖಿಲ್ ಕುಮಾರಸ್ವಾಮಿಯವರು. ಆಪ್ತರ ಬಳಿ ರಾಜ್ಯಾಧ್ಯಕ್ಷ ಪಟ್ಟ ಬೇಡ ಎಂತಿದ್ದಾರೆ ನಿಖಿಲ್ ಕುಮಾರಸ್ವಾಮಿಯವರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ನಿಖಿಲ್ ಆಯ್ಕೆ ಶಾಸಕ ಕಾರ್ಯಕರ್ತರ ವಿಶ್ವಾಸವನ್ನ ಪಡೆದಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿಯವರು. ಪಕ್ಷದಲ್ಲೇ ಹಿರಿಯರಿದ್ದಾರೆ, ಅವರಿಗೆ ಅಧ್ಯಕ್ಷ ಸ್ಥಾನವನ್ನ ನೀಡಲಿ ಆಪ್ತರ ಬಳಿ ಹೇಳಿಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿಯವರು ಈ ರೀತಿ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ನಿಖಿಲ್ ಹೆಸರು ಘೋಷಣೆಯನ್ನ ಮುಂದೂಡಿರುವ ದಳಪತಿ ಎಚ್.ಡಿ. ಕುಮಾರಸ್ವಾಮಿಯವರು ಮುಂದೂಡಿದ್ದಾರೆ. ಸದ್ಯಕ್ಕೆ ಅಧ್ಯಕ್ಷ ಪಟ್ಟ ನನಗೆ ಬೇಡ ಅಂತ ನಿಖಿಲ್ ಕುಮಾರಸ್ವಾಮಿಯವರು ಹೇಳ್ತಾ ಇದ್ದಾರಂತೆ. ಆಪ್ತರ ಬಳಿ ರಾಜ್ಯಾಧ್ಯಕ್ಷ ಪಟ್ಟ ಬೇಡ ಎಂದು ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ನಿಖಿಲ್ ಆಯ್ಕೆ ಶಾಸಕ ಕಾರ್ಯಕರ್ತರ ವಿಶ್ವಾಸವನ್ನ ಪಡೆದಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿಯವರು. ಪಕ್ಷದಲ್ಲೇ ಹಿರಿಯರಿದ್ದಾರೆ, ನನಗಿಂತ ದೊಡ್ಡವರಿದ್ದಾರೆ, ಅವರಿಗೆ ಅಧ್ಯಕ್ಷ ಸ್ಥಾನವನ್ನ ನೀಡಲಿ ಎಂದು ನಿಖಿಲ್ ಕುಮಾರಸ್ವಾಮಿಯವರು ತಮ್ಮ ಬಯಕೆಯನ್ನ ಹೊರಹಾಕಿದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಐಶ್ವರ್ಯ. ಐಶ್ವರ್ಯ, ಇದೀಗ ನಿಖಿಲ್ಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಲು ಜೆಡಿಎಸ್ ಪ್ಲಾನ್ ಅನ್ನ ಮಾಡ್ತಾ ಇದೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ? ಖಂಡಿತ ತೇಜಸ್ವಿನಿ, ಏನ್ ಸದ್ಯ ಮೊನ್ನೆ ಅಷ್ಟೇ ಏನು ಜೆಡಿಎಸ್ ಸಭೆ ಮಾಡಿದ್ರು ಅಂತಾನೆ ಹೇಳ್ಬೋದು ಜೆಡಿಎಸ್ ಭವನದಲ್ಲಿ. ಅದ್ರಲ್ಲಿ ದೇವೇಗೌಡರು ಕೂಡ ಭಾಗಿಯಾಗಿದ್ರು. ದೇವೇಗೌಡರು ಎಲ್ಲರ ಏನ್ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಎಲ್ಲರ ಅಭಿಪ್ರಾಯಗಳನ್ನ ಒಟ್ಟುಗೂಡಿಸಿ ನಿಖಿಲ್ ಹೆಸರು ಪ್ರಸ್ತಾಪ ಆಯ್ತು ಅಂತಾನೆ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಸದ್ಯ ಜೆಡಿಎಸ್ ನ ಹಿರಿಯ ನಾಯಕರು ಏನಿದ್ದಾರೆ, ಹಿರಿಯ ನಾಯಕರ ಹೆಸರು ಕೂಡ ಪ್ರಸ್ತಾಪ ಆಯ್ತು ಅಂತಾನೆ ಹೇಳ್ಬೋದು, ಅಧ್ಯಕ್ಷ ಸ್ಥಾನಕ್ಕೆ. ಆದ್ರೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಯೂಟರ್ನ್ ಓದಿದ್ದಾರೆ ಅಂತಾನೆ ಹೇಳ್ಬೋದು. ತಮ್ಮ ಆಪ್ತರ ಬಳಿ ಏನು ಸದ್ಯ ನನಗೆ ಈ ಪಟ್ಟ ಬೇಡ ಅನ್ನೋ ಒಂದು ಮಾತನ್ನ ಹೇಳ್ತಿದ್ದಾರೆ ಅಂತಾನೆ ಹೇಳ್ಬೋದು ತೇಜಸ್ವಿನಿ. ಈ ವಿಚಾರವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರ ನಡೆ ಏನಿರಬಹುದು? ಈಗ ಸದ್ಯ ಈಗಿರೋ ಪರಿಸ್ಥಿತಿ ಪ್ರಕಾರ ತಮ್ಮ ಆಪ್ತರ ಬಳಿ ಅಷ್ಟೇ ನಿಖಿಲ್ ಕುಮಾರಸ್ವಾಮಿ ಅವರು ನನ್ಗೆ ಈ ಪಟ್ಟ ಬೇಡ ಅಂತ ಹೇಳ್ತಿರೋ ಒಂದು ಮಾತು ಕೇಳಿ ಬರ್ತಿರೋಂಥದ್ದು. ಸದ್ಯ ಇದು ದೇವೇಗೌಡರಿಗೆ ತಲುಪಿದ್ಯಾ ಈ ಮಾತು ತಲುಪಿದ್ಯಾ ಅನ್ನೋದು ಇನ್ನೂ ತಿಳಿದೇ ಇರೋ ಕಾರಣ ನೆಕ್ಸ್ಟ್ ಯಾವ ಸ್ಟೆಪ್ ತಗೊಳ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ ತೇಜಸ್ವಿನಿ. ಐಶ್ವರ್ಯ, ಇದೀಗ ನಿಖಿಲ್ ಕುಮಾರಸ್ವಾಮಿ ನನಗೆ ರಾಜ್ಯಾಧ್ಯಕ್ಷ ಪಟ್ಟ ಬೇಡ ಅಂತ ಹೇಳ್ತಾ ಇದ್ದಾರೆ. ಯಾವ ವಿಚಾರಕ್ಕೆ ಬೇಡ ಅಂತ ಹೇಳ್ತಿರಬಹುದು? ನಾವು ನೋಡೋದಾದ್ರೆ ಕಳೆದ 3 ಚುನಾವಣೆಯಲ್ಲೂ ಏನು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸೋಲಾಗಿತ್ತು. ಆ ಸೋಲಿನ ಹಿನ್ನೆಲೆಯಲ್ಲಿ ಏನು ಪಕ್ಷದ ಹಿರಿಯ ನಾಯಕರಿದ್ದಾರೆ, ಹಿರಿಯ ವರಿಷ್ಠರಿದ್ದಾರೆ, ಅವರಿಗೆ ಪಟ್ಟ ಕೊಡ್ಲಿ, ಇನ್ನು ನಾನು ಸಂಘಟನೆ ಮಾಡೋ ಸ್ಥಿತಿಯಲ್ಲಿದ್ದೀನಿ, ನೆಕ್ಸ್ಟ್ ಪಕ್ಷದಲ್ಲಿ ಸಂಘಟನೆಗಳನ್ನ ಮಾಡ್ತೀನಿ, ಮುಂದೆ ನೋಡೋಣ ಪಟ್ಟ ಯಾವ ರೀತಿ ತಗೋಬೇಕು ಅನ್ನೋದು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಧನ್ಯವಾದ ಐಶ್ವರ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.